ಆಚಾರ್ಯರೇ, ಈಗ ಉತ್ತರಾಯಣ ಕಾಲದಲ್ಲಿ ಇರೋದರ ಹಿನ್ನೆಲೆಯಲ್ಲಿ ಯಾವ ಯಾವ ರಾಶಿ ಮೇಲೆ ಯಾವ ರೀತಿಯ ಪ್ರಭಾವಗಳು ಪರಿವರ್ತನೆಗಳಾಗತ್ತೆ, ಪರಿಹಾರ ಏನು? ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನು ನಾವು ಗಮನಿಸಿಕೊಳ್ಬೇಕು. ಮತ್ತು ಈ ತತ್ಕಾಲ ಗ್ರಹ ಸಂಪತ್ತಿಯಿಂದಾಗಿ ಮುಂದೆ ಆಗುವಂತಹ ಒಂದು ಕೆಲವು ಫಲಗಳನ್ನು ಮತ್ತು ಜಾತಕದ ವಿಮರ್ಶೆಯೂ ಅಗತ್ಯ. ಒಂದು ನಾವು ವಿಶೇಷವಾಗಿ ಗ್ರಹಗತಿಗಳ ಅನುಸಾರವಾಗಿ ನಾವು ನೋಡೋದು ಅಂತಾದರೆ, ಮೇಷರಾಶಿಗೆ ನಮಗೆ ಲಗ್ನಾಧಿಪತಿ ಆಗಿರತಕ್ಕಂತಹ ಕುಜನೇ ಉಚ್ಚಕ್ಷೇತ್ರಕ್ಕೆ ಬರ್ತಾನೆ ಇವತ್ತಿನ ದಿವಸ. ಆದ್ದರಿಂದ ಮೇಷರಾಶಿಯವರಿಗೆ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು ಇದೆ. ಆದರೆ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗುವುದಕ್ಕಿಂತ ಇದ್ದ ಕಡೆಯಲ್ಲಿಯೇ ಅವರು ಒಂದು ಪ್ರಮೋಷನ್ಗಳನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳು ಮೇಷರಾಶಿಯವರಿಗಿದೆ. ಆದರೆ ಈ ಪಂಚಮಾಧಿಪತಿಯಾದ ರವಿ ಶತ್ರುಕ್ಷೇತ್ರದಲ್ಲಿರುವ ಕಾರಣ ಅವನಿಗೆ ಅಲ್ಲಿ ಸ್ವಲ್ಪ ಕಿರಿಕಿರಿ ತೊಂದರೆಗಳಾಗತ್ತೆ. ಆ ತೊಂದರೆಗಳನ್ನು ಸಹಿಸಿಕೊಂಡೇ ತಾನು ಕೆಲಸಗಳನ್ನು ಮುಂದುವರಿಸಬೇಕೇ ಹೊರತು ನಾನು ಕೆಲಸ ಬಿಟ್ಟು ಬಿಡ್ತೇನೆ ಅಂತ ಅಂದರೆ ಹೊಸ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ದೇವತಾನುಗ್ರಹಗಳು ಕಡಿಮೆ ಇದೆ. ಆದ್ದರಿಂದ ಕುಲದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಅಥವಾ ಈಶ್ವರನಿಗೆ ಸಂಬಂಧಪಟ್ಟ ರುದ್ರದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಆರಾಧನೆಗಳನ್ನು ನಡೆಸುವುದರಿಂದಾಗಿ ಮೇಷರಾಶಿಯವರು ಕೆಲಸದಲ್ಲಿ ಬರಬಹುದಾದ ಮತ್ತು ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಗೆ ಆಗುವಾಗ ಒಳ್ಳೆಯ ಗುರುಬಲ ಇದೆ. ಆದರೆ ಈ ಸಂಕ್ರಮಣ ಚತುರ್ಥಾಧಿಪತಿಯಾದಂತಹ ರವಿ ಅವನು ಉತ್ತರಾಯಣ ಪುಣ್ಯಕಾಲ ಸಂಕ್ರಮಣ ಮಕರ ಸಂಕ್ರಮಣ ಆಗ್ತಾ ಇರುವ ಕಾರಣ ಈ ಭೂಮಿಗೆ ಸಂಬಂಧಪಟ್ಟಂತಹ ಏನೇ ವ್ಯಾಜ್ಯಗಳಿದ್ದರೂ ಅದು ಇದುವರೆಗೂ ಆಗದೇ ಇರುವಂಥದ್ದು. ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಲ್ವ್ ಆಗದೇ ಇರತಕ್ಕಂಥದ್ದು ಸ್ವಲ್ಪ ಬೆಳಕಿಗೆ ಬಂದು ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಭೂ ವ್ಯಾಜ್ಯಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವಂತಹ ಕಾಲ. ಸಮಯ ಹಿಡಿಯುತ್ತೆ, ಆದರೆ ಸ್ವಲ್ಪ ಅದ್ರ ಬೆಳಕಿಗೆ ಬಂತಲ್ವ ಅಂತ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಅದರ ಜೊತೆಗೆ ಆ ಶುಕ್ರನೂ ಕೂಡ ಅವನು ಮಿತ್ರಕ್ಷೇತ್ರದಲ್ಲಿ ಅಲ್ಲಿಯೇ ಇರುವ ಕಾರಣ, ಕುಜನ ಒಂದು ಯೋಗವೂ ಕೂಡ ಅಲ್ಲಿರುವ ಕಾರಣ ತಾವು ಯಾರನ್ನೂ ನಂಬದೆ, ಯಾರ ಮೇಲೂ ಡಿಪೆಂಡ್ ಆಗದೆ ನೀವು ನಿಮ್ಮ ಕೆಲಸವನ್ನು ಹತ್ತಿರ ಇದ್ದು ನೀವೇ ಅದನ್ನು ಮುಂದುವರಿಸಿಕೊಂಡು ಹೋಗುವುದರಿಂದಾಗಿ ಅನೇಕ ಲಾಭಗಳನ್ನು ವೃಷಭ ರಾಶಿಯವರು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಬರಬಹುದಾದ ಸಮಸ್ಯೆಗಳಾದರೂ ಏನು ಅಂತಂದರೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಅದು ವಾತ ಪಿತ್ತ ಕಫ ಈ ಮೂರರಲ್ಲಿ ಪ್ರಧಾನವಾಗಿ ಕಫಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಅಲರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಕಿನ್ ಅಲರ್ಜಿ ಆಗ್ಬೋದು, ಈ ಥರದ ಅಲರ್ಜಿ ಇತ್ಯಾದಿಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ನಾಗನ ಆರಾಧನೆಯನ್ನು ನಡೆಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ನಡೆಸುವಂಥದ್ದು, ಈ ರೀತಿಯಲ್ಲಿ ಈ ವೃಷಭ ರಾಶಿಯವರು ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗಾಗುವಾಗ ಲಗ್ನಾಧಿಪತಿಯಾಗಿರತಕ್ಕಂತಹ ಬುಧ 7ನೇ ಮನೆಯಲ್ಲಿರೋದರಿಂದ ನಿಮಗಿಂತ ಹೆಚ್ಚಾಗಿ ನಿಮ್ಮ ಹೆಂಡತಿಯ ವಿಷಯಕವಾಗಿ ಚಿಂತೆ ಜಾಸ್ತಿ ಆಗಿರುತ್ತೆ. ಪ್ರಧಾನ ಅವರಿಗೆ ಆರೋಗ್ಯದ ವಿಷಯದಲ್ಲಿ ತೊಂದರೆಗಳಾಗಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ತೊಂದರೆಗಳಾಗಬಹುದು, ಬರುವ ಸಾಧ್ಯತೆ ಇದೆ. ಜೊತೆಗೆ ಅಷ್ಟಮದಲ್ಲಿ ರವಿ ಸಂಚಾರ ಮಾಡ್ತಾನೆ, ಅಲ್ಲಿ ಕುಜನ ಸಂಚಾರ, ಶುಕ್ರನ ಸಂಚಾರ. ಆದ್ದರಿಂದ ಹೆಚ್ಚಾಗಿ ನಿಮ್ಮ ಜೊತೆಗೆ ಇರುವವರೇ ನಿಮ್ಮನ್ನು ಬಳಸಿಕೊಂಡು ಅವ್ರ ಮೇಲೆ ಬರ್ತಾರೆ. ಆದರೆ ನಿಮಗೆ ಮೇಲೆ ಬರೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮಿಥುನ ರಾಶಿಯವರು ತುಂಬ ಜಾಗ್ರತೆಯಿಂದ ಇರಬೇಕು. ಅದರಲ್ಲಿಯೂ ಕೂಡ ವಾಹನ ಸಂಚಾರ ಮಾಡುವಾಗ ಗೋಜಾಶ್ವಿಕರ್ಕಿ ಮಿಥುನ ಸಮೃಗ ನಿಶಾಕ್ಯಾಹ ಅಂತ ಹೇಳಿದ ಹಾಗೆ ರಾತ್ರಿಯ ಹೊತ್ತಿನಲ್ಲಿ ಏನಾದರೂ ಸಂಚಾರ ಮಾಡುವಂತಹ ಅಭ್ಯಾಸ ಇದ್ದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂತಹದ್ದು ಒಳ್ಳೆಯದು. ಜೊತೆಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಪಾರಾಯಣ, ಜೊತೆಗೆ ಈ ಈಶ್ವರನ ಆರಾಧನೆ, ರುದ್ರದೇವರ ಆರಾಧನೆಯನ್ನು ನಡೆಸಿಕೊಳ್ತಾ ಬನ್ನಿ. ಅದರಿಂದ ಮಿಥುನ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಗೆ ಗುರುಬಲ ಇಲ್ಲದೆ ಹೋಗುವಂಥದ್ದು, 7ನೇ ಮನೆಯಲ್ಲಿ ರವಿಯ ಒಂದು ಯೋಗ, ಕುಜನ ಒಂದು ಯೋಗ, ಶುಕ್ರನ ಒಂದು ಯೋಗ. ಆದ್ದರಿಂದ ವಿವಾಹಾರ್ಥಿಗಳಿಗೆ ವಿವಾಹದ ಅನುಕೂಲಗಳಾಗುವಂಥದ್ದು ಅಥವಾ ದಂಪತಿಗಳ ಮಧ್ಯದಲ್ಲಿ ಕೆಲವು ವೈಮನಸ್ಯಗಳಿತ್ತು ಅಂತಾದರೆ ಆ ವೈಮನಸ್ಯಗಳನ್ನು ಕೂಡ ಕುಳಿತುಕೊಂಡು ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಅವಕಾಶ ಇದೆ ಕರ್ಕಾಟಕ ರಾಶಿಯವರಿಗೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಕುಟುಂಬದ ಕಲಹ ಅಂತಕ್ಕಂಥದ್ದು ಅದು ತುಂಬ ಭುಗಿಲೇಳುವಂತಹ ಸಾಧ್ಯತೆ ಇದೆ. ಇದು ಕೆಂಡದ ಹಾಗೆ ಇರುತ್ತೆ. ಆ ಕೆಂಡದ ಹಾಗಿರುವುದನ್ನು ನೀರಾಕಿ ಆರಿಸುವ ಪ್ರಯತ್ನ ಮಾಡಬೇಕೇ ಹೊರತು ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಡಿ. ಆದ್ದರಿಂದ ಕೂತುಕೊಂಡು ಸಾಮರಸ್ಯದಲ್ಲಿ ಮಾತನಾಡುವುದರಿಂದ ವೈಮನಸ್ಸುಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೇನೆ ಈ ಕುಜ ಮತ್ತು ಶುಕ್ರರ ಯೋಗ, ಶುಕ್ರ 4ನೇ ಮನೆಯ ಅಧಿಪತಿ ಆಗಿರುವುದರಿಂದ ತಾಯಿಯ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂತಹದ್ದು,
ತಾಯಿಯ ಸಮಾನರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಅಥವಾ ಅವರ ಆರೋಗ್ಯದ ವಿಷಯಕದಿಂದಾಗಿ ಅವರಿಗೆ ನಾವು ಖರ್ಚು ಮಾಡಬೇಕಲ್ಲ ಅನ್ನುವಂತಹ ಮನಸ್ಸು ಬರುವ ಸಾಧ್ಯತೆ ಇದೆ. ಹಾಗೆ ಆಗದೇ ಇರುವ ರೀತಿಯಲ್ಲಿ ತಾಯಿಯ ಒಂದು ಆರೋಗ್ಯದ ತಪಾಸಣೆಯನ್ನು ನಡೆಸುವಂಥದ್ದು, ಇದರ ಜೊತೆಯಲ್ಲಿ ಮೃತ್ಯುಂಜಯ ಮಂತ್ರದ ಜಪಾದಿಗಳನ್ನು ನಡೆಸುವಂಥದ್ದು ತಾಯಿಯ ಉದ್ದೇಶವಾಗಿ, ಮತ್ತು ನಿಮ್ಮಿಬ್ಬರ ವೈಮನಸ್ಸುಗಳ ಪರಿಹಾರಕ್ಕಾಗಿ ಲಕ್ಷ್ಮೀನಾರಾಯಣ ಪೂಜೆ ಇತ್ಯಾದಿಗಳನ್ನು ನಡೆಸುವಂಥದ್ದು ಬಹಳ ಒಳ್ಳೆಯದು. ಮುಂದಿನ ಎಲ್ಲ ಅನುಕೂಲಗಳು ಕೂಡ ನಿಮಗೆ ಆಗಿ ಬರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಒಳ್ಳೆಯ ಸ್ಥಾನಮಾನ, ಆದರೆ ಅದು ಷಷ್ಠ ಸ್ಥಾನ. ಆದ್ದರಿಂದ ಪ್ರತಿಯೊಂದು ಹಂತಕ್ಕೂ ವಿಘ್ನಗಳು ಬರ್ತಾ ಹೋಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದರೂ ಬೇಗ ಆಗೋದಿಲ್ಲ, ಅದಕ್ಕೆ ತೊಂದರೆ ಬರುತ್ತೆ. ಆದರೆ ವಿಘ್ನೇ ಪುನಃ ಪ್ರತಿ ಹನ್ಯಮಾನಃ ಅಂತ ಹೇಳಿದ ಹಾಗೆ ಎಷ್ಟೇ ವಿಘ್ನಗಳು ಬಂದರೂ ಅದನ್ನು ಸಾಧನೆ ಮಾಡಬೇಕು ಅನ್ನುವಂತಹ ಹಠದಲ್ಲಿ ತಾವು ಮುಂದುವರಿತೀರಿ, ಅದನ್ನು ಸಾಧನೆ ಮಾಡಿಕೊಳ್ತೀರಿ. ದೇವತಾನುಗ್ರಹ ತುಂಬ ಚೆನ್ನಾಗಿದೆ. ಪ್ರತಿನಿತ್ಯ ಈ ಒಂದು ರುದ್ರ ಚಮಕಾದಿಗಳ ಪಾರಾಯಣ ನಡೆಸುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಶಿವಸ್ತುತಿ ಅಂತ ಇದೆ, ಆ ಶಿವಸ್ತುತಿಯನ್ನು ಪಾರಾಯಣ ಮಾಡುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರ ಜಪವನ್ನು ಮಾಡುವುದರಿಂದ ಬಹಳ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.